ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ದೇಶದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ ಹಾಗೂ ಪೇಪರ್ ಲೀಕ್ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿರುವ ಬೆನ್ನಲ್ಲೇ ಶಿಕ್ಷಣ ಸಚಿವರ ಪುತ್ರಿ ವಿದೇಶದಲ್ಲಿ ಓದ್ತಾ ಇರುವಂತಹ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವ ಬೆನ್ನಲ್ಲೇ ಅವರ ಮಗಳು ನೈಮಿಷಾ ಪ್ರಧಾನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನೇ ಡಿಆಕ್ಟಿವೇಟ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ರಾಜಕೀಯವಾಗಿ ಸಚಿವರನ್ನ ಟಾರ್ಗೆಟ್ ಮಾಡಬೇಕಾದ ನೆಟ್ಟಿಗರು ಸಚಿವರ ಕುಟುಂಬದ ಸದಸ್ಯರನ್ನ ವೈಯಕ್ತಿಕವಾಗಿ ಗುರಿ ಮಾಡ್ತಾ ಇರುವುದು ಈಗ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗೆ ಆಗ್ರಹಿಸಿ ಮತ್ತು ಪೇಪರ್ ಲೀಕ್ ಹಗರಣವನ್ನ ಖಂಡಿಸಿ ವಿದ್ಯಾರ್ಥಿ ಸಂಘಟನೆಗಳು ಸಂಸತ್ತಿನ ಕಡೆಗೆ ಮೆರವಣಿಗೆ ನಡೆಸಿದಾಗ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ತಾರೆ. ಇದರಿಂದ ಆಕ್ರೋಶಗೊಂಡ ನೆಟ್ಟಿಗರು ಹಾಗೂ ಪ್ರತಿಭಟನಾಕಾರರು ಕೇಂದ್ರ ಶಿಕ್ಷಣ ಸಚಿವರ ಮಗಳು ನೈಮಿಷಾ ಪ್ರಧಾನ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಹುಡುಕಿ ತೆಗೆದಿದ್ದಾರೆ. ಭಾರತದ ಶಿಕ್ಷಣ ಸಚಿವರ ಮಗಳಾಗಿ ಆಕೆ ವಿದೇಶದಲ್ಲಿ ಓದ್ತಾ ಇರೋದನ್ನ ಪ್ರಶ್ನೆ ಮಾಡಿದ್ದಾರೆ. ಆಕೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಕಮೆಂಟ್ ಸೆಕ್ಷನ್ನಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟ್ರೋಲ್ ಮತ್ತು ವಾಗ್ದಾಳಿ ಮಿತಿಮೀರಿದ ಕಾರಣ ಸದ್ಯ ನೈಮಿಷಾ ಪ್ರಧಾನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ಸಂಪೂರ್ಣವಾಗಿ ಮುಚ್ಚಿ ಹೊರ ನಡೆದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸಚಿವರ ಮೇಲಿನ ಒತ್ತಡ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ವಿವಾದ ಕೇವಲ ಇನ್ಸ್ಟಾಗ್ರಾಮ್ ಕಾಮೆಂಟ್ಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ನೆಟ್ಟಿಗರು ಆಕೆ ಓದಿದಂತಹ ಅಮೆರಿಕದ ಟಫ್ಟ್ ಯೂನಿವರ್ಸಿಟಿ ಸಾಮಾಜಿಕ ಜಾಲತಾಣಗಳ ಪೇಜ್ಗಳಿಗೂ ಕೂಡ ಹೋಗಿ ಆಕೆಯ ವಿದೇಶಿ ಶಿಕ್ಷಣವನ್ನ ಪ್ರಶ್ನಿಸಿ ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಮುನ್ನಡೆಸುವಂತಹ ಸಚಿವರ ಮಗಳೇ ಇಲ್ಲಿನ ಶಿಕ್ಷಣದ ಮೇಲೆ ನಂಬಿಕೆಯನ್ನ ಇಡದೆ ಅಮೆರಿಕಾಗೆ ಓದಲು ಹೋಗ್ತಾರೆ ಅಂದ್ರೆ ಏನರ್ಥ? ಇದು ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಾಡ್ತಾ ಇರುವಂತಹ ಅಪಮಾನ ಅಂತ ಹಲವರು ಆಕ್ರೋಶ ಹೊರಹಾಕ್ತಿದ್ದಾರೆ. ನೈಮಿಷಾ ಪ್ರಧಾನ್ ಅವರು 2023ರಲ್ಲಿ ಅಮೆರಿಕಾದ ದಿ ಫ್ಲೆಚರ್ ಸ್ಕೂಲ್ನಿಂದ ಕಾನೂನು ವಿಷಯದಲ್ಲಿ ಮಾಸ್ಟರ್ಸ್ ಪದವಿಯನ್ನ ಮುಗಿಸಿದ್ರು. ಪ್ರಸ್ತುತ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂನಲ್ಲಿ ಸೀನಿಯರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಜಾಲತಾಣಗಳ ವಾಗ್ದಾಳಿ ಮತ್ತು ಟ್ರೋಲಿಂಗ್ ಕೇವಲ ಸಚಿವರನ್ನ ವಿರೋಧಿಸುವವರ ರಾಜಕೀಯ ಅಸ್ತ್ರವಾಗಿ ಉಳಿದಿಲ್ಲ. ಇದು ಡಿಜಿಟಲ್ ಲೋಕದಲ್ಲಿ ಸಾರ್ವಜನಿಕ ನೈತಿಕತೆಯ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಒಂದು ಕಡೆ ನೆಟ್ಟಿಗರು ಸಚಿವರನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಪ್ರಜ್ಞಾವಂತ ನಾಗರಿಕರು ಹಾಗೂ ಸೈಬರ್ ತಜ್ಞರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನೈಮಿಷಾ ಪ್ರಧಾನ್ ಅವರು ಯಾವುದೇ ಸಾರ್ವಜನಿಕ ಅಥವಾ ರಾಜಕೀಯ ಹುದ್ದೆಯಲ್ಲಿ ಇಲ್ಲ. ರಾಜಕೀಯ ನಾಯಕರ ನಿರ್ಧಾರಗಳನ್ನ ಪ್ರಶ್ನಿಸಬೇಕೇ ಹೊರತು ಅದಕ್ಕೆ ಅವರ ಕುಟುಂಬದ ಹೆಣ್ಣು ಮಕ್ಕಳನ್ನ ವೈಯಕ್ತಿಕವಾಗಿ ಗುರಿ ಮಾಡಿ ಆನ್ಲೈನ್ ಕಿರುಕುಳ ನೀಡುವುದು ತಪ್ಪು ಅಂತ ಡಿಜಿಟಲ್ ಹಕ್ಕುಗಳ ಹೋರಾಟಗಾರರು ವಾದಿಸುತ್ತಿದ್ದಾರೆ. ಒಟ್ಟಾರೆ ಪೇಪರ್ ಲೀಕ್ ಹಾಗೂ ಪರೀಕ್ಷಾ ಅಕ್ರಮದ ಕಿಡಿ ಈಗ ಕೇವಲ ಬೀದಿ ಹೋರಾಟ ಮತ್ತು ಸಂಸತ್ತಿನ ಚರ್ಚೆಗೆ ಮಾತ್ರ ಸೀಮಿತ ಆಗಿಲ್ಲ. ಅದು ನಾಯಕರ ಮನೆ ಬಾಗಿಲಿಗೂ ಕೂಡ ತಟ್ಟಿದೆ. ದೇಶದ ಯುವಕರ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಅಂತ ಸಿಡಿದೆದ್ದಿರುವಂತಹ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಸಚಿವರ ಮಗಳ ಸೋಷಿಯಲ್ ಮೀಡಿಯಾ ಖಾತೆಯನ್ನೇ ಬಂದ್ ಮಾಡಿಸುವಂತಹ ಹಂತಕ್ಕೆ ಬಂದು ತಲುಪಿದೆ. ಈ ರಾಜಕೀಯ ಕೆಸರೆ ರಚಾಟ ಹಾಗೂ ಆನ್ಲೈನ್ ವಾಗ್ದಾಳಿ ಮುಂಬರುವಂತಹ ದಿನಗಳಲ್ಲಿ ಪಾರ್ಲಿಮೆಂಟ್ ಮುಂಗಾರು ಅಧಿವೇಶನದಲ್ಲಿ ಮತ್ತು ದೇಶದ ರಾಜಕಾರಣದಲ್ಲಿ ಇನ್ನು ಎಂಥ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.